ವೆರಿ ಗುಡ್ ಆಫ್ಟರ್ನೂನ್ ಮಕ್ಕಳೇ. ನಾವು ನಿನ್ನಿನ ಕ್ಲಾಸಲ್ಲಿ ಜೀವಕ್ರಿಯೆಗಳು ಪಾಠವನ್ನ ಅಭ್ಯಾಸ ಮಾಡ್ತಾ ಇದ್ವಿ. ಅದರಲ್ಲಿ ಯಾವುದೆಲ್ಲವನ್ನ ನಾವು ಜೀವಕ್ರಿಯೆಗಳು ಅಂತ ಕರಿತೀವಿ, ಯಾಕೆ ಕರಿತೀವಿ ಅನ್ನೋದನ್ನ ಅಭ್ಯಾಸ ಮಾಡಿದ್ವಿ. ಸೊ ನಮ್ಮ ಶರೀರದಲ್ಲಿ ನಿರಂತರವಾಗಿ ನಡೀತಾ ಇರುವಂತಹ ದುರಸ್ತಿ ಮತ್ತು ನಿರ್ವಹಣೆ ಕ್ರಿಯೆಗಳನ್ನ ನಾವು ಒಟ್ಟಾರೆಯಾಗಿ ಜೀವಕ್ರಿಯೆಗಳು ಅಂತ ಕರಿತೀವಿ. ಅದರಲ್ಲಿ 4 ಬಗೆಯ ಜೀವಕ್ರಿಯೆಗಳಿದೆ ಅನ್ನೋದನ್ನು ಸಹ ನಾವು ನೋಡಿದ್ದೀವಿ. ಯಾವ್ಯಾವ್ದಾಗಿತ್ತು ಅದು? ಒಂದು ಪೋಷಣೆ, ಉಸಿರಾಟ, ಸಾಗಾಣಿಕೆ ಮತ್ತು ವಿಸರ್ಜನೆ. ಇವೆಲ್ಲವೂ ನಮ್ಮ ಒಂದು ಜೀವಿಗಳಲ್ಲಿ ನಡೆಯುವಂತಹ ಜೀವಕ್ರಿಯೆಗಳಾಗಿದೆ ಅನ್ನೋದು ನಮ್ಗೆ ಇವಾಗಲೇ ಗೊತ್ತಾಗಿದೆ. ಇನ್ನು ಸ್ವಪೋಷಕಗಳು ಮತ್ತೆ ಪರಪೋಷಕಗಳು. ಇದಕ್ಕಿಂತ ಮುಂಚೆ ನಮ್ಗೆ ಶಕ್ತಿಯ ಆಕರ, ಶಕ್ತಿ ಯಾಕೆ ಬೇಕು? ಈ ನಿರ್ವಹಣೆ ಕೆಲಸಗಳು ನಿರಂತರವಾಗಿ ನಡೆಯೋದಕ್ಕೆ ಶಕ್ತಿ ಬೇಕು. ಆ ಶಕ್ತಿಯ ಆಕರ ನಾವು ಸೇವಿಸುವಂತಹ ಆಹಾರ ಅನ್ನೋದನ್ನು ಸಹ ನಾವು ನೋಡಿದ್ದೀವಿ. ಸೊ ಆ ಒಂದು ಆಹಾರವನ್ನ ಸೇವಿಸೋ ವಿಧದ ಮೇಲೆ, ಯಾವ ರೀತಿಯ ಆಹಾರದ ಮೇಲೆ ನಾವು ಅವಲಂಬಿತವಾಗಿದ್ದೀವಿ ಅನ್ನೋದನ್ನ ಆಧರಿಸಿ ಜೀವಿಗಳನ್ನ 2 ವಿಧವನ್ನಾಗಿ ಮಾಡಿದ್ದಾರೆ. ಒಂದು ವೇಳೆ ಜೀವಿಗಳು ತಮ್ಮ ತಮ್ಮ ಶರೀರಕ್ಕೆ ಬೇಕಾದಂತಹ ಅಥವಾ ತಮ್ಮ ಬೆಳವಣಿಗೆಯೂ ಕೂಡ ಒಂದು ಜೀವಕ್ರಿಯೆ ಆಗಿದೆ ಅಲ್ವಾ? ಸೊ ಆ ಒಂದು ಬೆಳವಣಿಗೆಗೆ ಅವಶ್ಯಕ ಇರುವಂತಹ ಆಹಾರವನ್ನ ಅವೇ ತಯಾರಿಸ್ಕೊಂಡ್ರೆ ಅಂತಹ ಜೀವಿಗಳನ್ನ ಸ್ವಪೋಷಕಗಳು ಅಂತ ಕರಿತೀವಿ. ಉದಾಹರಣೆಗೆ ಕೆಲವೊಂದು ಬ್ಯಾಕ್ಟೀರಿಯಾಗಳು ಮತ್ತೆ ಎಲ್ಲ ಹಸಿರು ಸಸ್ಯಗಳು ಸಹ ಸ್ವಪೋಷಕಗಳಾಗಿದೆ ಅನ್ನೋದು ನಮ್ಗೆ ಇವಾಗ ಗೊತ್ತಾಗಿದೆ. ಹೇಗೆ ಅವು ಆಹಾರವನ್ನ ತಯಾರಿಸ್ಕೊಳ್ಳುತ್ತೆ? ಅದು ಆ ಒಂದು ಪ್ರಕ್ರಿಯೆಯನ್ನ ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ. ಸೊ ಅದು ಏನಾಗತ್ತೆ ಅನ್ನೋದನ್ನ ನಾವು ನಿನ್ನೆ ಚರ್ಚೆ ಮಾಡಿಲ್ಲ. ಅದೆಲ್ಲದನ್ನ ಇವತ್ತಿನ ಕ್ಲಾಸಲ್ಲಿ ನಾವು ಚರ್ಚೆಯನ್ನ ಮಾಡೋಣ. ಸೊ ಶಕ್ತಿಯ ಆಕರ ಜೀವಿಯ ದೇಹದ ಹೊರಗಡೆಯಿಂದ ಒಳಗಡೆಗೆ ವರ್ಗಾವಣೆ ಆಗತ್ತೆ. ಅಂದ್ರೆ ನಾವು ಆಹಾರವನ್ನ ಸೇವಿಸ್ತೀವಿ ಅಥವಾ ಸಸ್ಯಗಳೇ ಆದ್ರೂ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಸೋದಿಕ್ಕೆ ಅವು ಹೊರಗಡೆ ವಾತಾವರಣದಲ್ಲಿರುವಂತಹ ಕೆಲವೊಂದಿಷ್ಟು ಅಂಶಗಳನ್ನ ಬಳಸ್ಕೊಂಡು ದ್ಯುತಿ ಸಂಶ್ಲೇಷಣೆಯನ್ನ ಮಾಡುತ್ತೆ. ಅದ್ರ ಒಳಗಡೆಗೆ ಎಲ್ಲದೂ ಇರಲ್ಲ, ಸ್ಟೋರ್ ಆಗಿ ಇರಲ್ಲ. ಸೊ ಅದು ವಾತಾವರಣದಲ್ಲಿರುವಂತಹ ಅದಕ್ಕೆ ಅವಶ್ಯಕವಿರುವಂತಹ ವಸ್ತುಗಳನ್ನ ಬಳಸ್ಕೊಂಡು ದ್ಯುತಿ ಸಂಶ್ಲೇಷಣೆಯನ್ನ ಮಾಡುತ್ತೆ. ಸೊ ಒಟ್ಟಾರೆಯಾಗಿ ಹೇಳೋದಿದ್ರೆ ಶಕ್ತಿಯ ಆಕರ ನಮ್ಗೆ ವಾತಾವರಣದಿಂದ ಜೀವಿಯ ಶರೀರದ ಒಳಗಡೆಗೆ ವರ್ಗಾವಣೆ ಆಗತ್ತೆ. ಆಯ್ತಾ? ಇದು ಸಾಮಾನ್ಯವಾಗಿ ಕಾರ್ಬನ್ನಿಂದ ಆದಂತಹ ಅಣುಗಳನ್ನ ಅವಲಂಬಿಸಿರತ್ತೆ. ಹಾಗಾಗಿ ಕಾರ್ಬನ್ ತುಂಬಾ, ಅಂದ್ರೆ ನಮ್ಮ ವಿಜ್ಞಾನದಲ್ಲಿ ಕಾರ್ಬನ್ ಧಾತುವಿಗೆ ತುಂಬಾ ಬೆಲೆ ಇರೋದು ಅದಕ್ಕೇನೆ. ನಾವು ಸಾಮಾನ್ಯವಾಗಿ ಸೇವಿಸುವಂತಹ ಎಲ್ಲ ಆಹಾರದಲ್ಲೂ ಕಾರ್ಬನ್ ಅಣು ಇದ್ದೇ ಇರತ್ತೆ ಅನ್ನೋದನ್ನ ನಾವು ನೋಡಬಹುದು. ಇನ್ನು ಸ್ವಪೋಷಕಗಳಲ್ಲಿ ಹೇಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂದ್ರೆ ಹೇಗೆ ಆಗತ್ತೆ, ಏನೇನಾಗತ್ತೆ ಅನ್ನೋದನ್ನ ನೋಡೋಣ. ಸೊ ಇದನ್ನ ನೀವಿಲ್ಲಿ ಚಿತ್ರದಲ್ಲಿ ನೋಡ್ತಾ ಇರಬಹುದು. ಸೂರ್ಯನ ಬೆಳಕನ್ನ ಸಸ್ಯದ ಮೇಲೆ ಬೀಳ್ತಾ ಇರೋದನ್ನ ತೋರಿಸಿದ್ದಾರೆ. ಅಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಸಸ್ಯಗಳು ಹಸಿರಾಗಿರೋದಕ್ಕೆ ಕಾರಣ ಅದರಲ್ಲಿ ಇರುವಂತಹ ಕ್ಲೋರೋಫಿಲ್. ಆ ಕ್ಲೋರೋಫಿಲ್ ಪತ್ರ ಹರಿತ್ತು ಅಂತ ಏನು ಕರೀತಾರೆ, ಅದು ಸೂರ್ಯನ ಬೆಳಕನ್ನ ಬಳಸ್ಕೊಂಡು ಸಸ್ಯಗಳಿಗೆ ಆಹಾರವನ್ನ ತಯಾರು ಮಾಡುವಂತಹ ಒಂದು ಕೆಲಸವನ್ನ ಮಾಡುತ್ತೆ. ಹಾಗಾಗಿ ಸಸ್ಯಗಳು ಸಾಮಾನ್ಯವಾಗಿ ಹಸಿರಾಗಿದ್ದಾಗ ಜೀವಂತವಾಗಿರುತ್ತೆ. ಅದು ಹಸಿರಾಗಿಲ್ದೇ ಇದ್ದಾಗ ಸಸ್ಯ ಸಾಯ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬಹುದು. ಯಾಕಂದ್ರೆ ಆಹಾರ ತಯಾರಿಕೆ ಆಗ್ತಾ ಇಲ್ಲ ಅಲ್ಲಿ ಅಲ್ವಾ? ಆ ಒಂದು ಪತ್ರ ಹರಿತ್ತಿನಿಂದಾಗಿ, ಕ್ಲೋರೋಫಿಲ್ನಿಂದಾಗಿ ಏನಾಗತ್ತೆ, ಆಹಾರ ತಯಾರಿಕೆ ಆಗತ್ತೆ. ಅದಕ್ಕೆ ಬೇಕಾಗುವಂತಹ ಅಂಶಗಳು ಅಂತ ಅಂದ್ರೆ ಒಂದು ಸೂರ್ಯನ ಬೆಳಕು. ಸೂರ್ಯ ಉದಯಿಸಿದಾಗ ಸೂರ್ಯನ ಬೆಳಕನ್ನ ಹೀರ್ಕೊಳ್ಳುತ್ತೆ. ನಂತರ ಕಾರ್ಬನ್ ಡೈಆಕ್ಸೈಡ್ ಕೂಡ ಬೇಕು ಅದಕ್ಕೆ. ವಾತಾವರಣದಲ್ಲಿ ನಾವು ಎಷ್ಟೋ ಜನ ಉಸಿರಾಡ್ತಾ ಇರ್ತೀವಿ ಅಲ್ವಾ? ನಾವು ಏನನ್ನ ಹೊರಗಡೆ ಬಿಡ್ತೀವಿ? ಕಾರ್ಬನ್ ಡೈಆಕ್ಸೈಡ್. ವಾಹನಗಳಿಂದ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತಾ ಇರತ್ತೆ ಅಲ್ವಾ? ಹಲವಾರು ವಿಷಯಗಳಿಂದ ಒಟ್ಟಾರೆಯಾಗಿ ವಾತಾವರಣದಲ್ಲಿ
ಕಾರ್ಬನ್ ಡೈಆಕ್ಸೈಡ್ ನ ಉಪಸ್ಥಿತಿ ಇರುತ್ತೆ. ಆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೂಡ ಸಸ್ಯಗಳು ಬಳಸ್ಕೊಳ್ಳುತ್ತೆ. ಹಾಗೆ ಬೇರುಗಳ ಮೂಲಕ ನೀರು ಮತ್ತು ಲವಣಗಳ ಹೀರಿಕೆಯನ್ನ ಮಾಡಿಕೊಂಡು ಈ ಎಲ್ಲ ಅಂಶಗಳು, ನೀರು ಅಂದ್ರೆ ಅಂತೂ ನಿಮಗೆ ಗೊತ್ತೇ ಇದೆ H2O, ಯಾವ್ಯಾವ ಲವಣಗಳ ಹೀರಿಕೆ ಆಗತ್ತೆ ಅಂತ ಅಂದ್ರೆ ನೈಟ್ರೋಜನ್ನು, ಕಬ್ಬಿಣ, ಮೆಗ್ನೀಷಿಯಮ್ಮು, ಸಲ್ಫರ್, ಈ ತರಹದ ಕೆಲವೊಂದಿಷ್ಟು ಲವಣಗಳನ್ನ ಅದು ಹೀರ್ಕೊಂಡು, ಅಂಶಗಳನ್ನ ಹೀರ್ಕೊಂಡು ಸಸ್ಯ ಏನ್ ಮಾಡತ್ತೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನ ಮಾಡತ್ತೆ. ಸ್ವಪೋಷಕಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ಆಹಾರವನ್ನ ತಯಾರಿಸುತ್ತೆ. ಸೊ ಕ್ಲೋರೋಫಿಲ್ ನಿಂದ ಬೆಳಕಿನ ಶಕ್ತಿ ಹೀರುವಿಕೆ ಆಗತ್ತೆ. ಆ ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗಿ ನೀರು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆಯನ್ನ ಹೊಂದುತ್ತೆ. ನೀವು ನೋಡಿದೀರಾ ನೀರಿನಲ್ಲಿ ಯಾವ್ಯಾವ ಪರಮಾಣುಗಳಿರತ್ತೆ ಅನ್ನೋದು ನಿಮ್ಗೆ ಇವಾಗಲೇ ಗೊತ್ತಿದೆ ಅಲ್ವಾ. ನೀರಿನಲ್ಲಿ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ನ ಪರಮಾಣುಗಳು ಸೇರಿ ನೀರು ಉಂಟಾಗಿರತ್ತೆ. ಸೊ ಅವು ವಿಭಜನೆಯನ್ನ ಹೊಂದಿ ಏನಾಗತ್ತೆ, H2 ಮತ್ತೆ O2ಗಳ ಆಗ್ತಾ ಇರತ್ತೆ. ನೀರು ವಿಭಜನೆಯನ್ನ ಹೊಂದಿ H2 ಮತ್ತೆ O2 ಆಗತ್ತೆ. ಈ O2 ಅನ್ನ ಅಂದ್ರೆ ಆಕ್ಸಿಜನ್ ಅನ್ನ ಸಸ್ಯಗಳು ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಸಸ್ಯಗಳನ್ನ ಬೆಳೆಸಿ ಅನ್ನುವಂತಹ ಒಂದು ಏನು ವಿಷಯ ಸಮಾಜದಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಅಂದ್ರೆ ಅವುಗಳಿಂದ ಮನುಷ್ಯನ ಜೀವನಕ್ಕೂ ತುಂಬಾನೇ ಉಪಯೋಗ ಇದೆ. ನಾವು ಬರೀ ಮರ ಕಡಿಯೋದಲ್ಲ, ಮರವನ್ನ ಬೆಳೆಸ್ಬೇಕು, ಗಿಡವನ್ನ ಬೆಳೆಸ್ಬೇಕು. ಆಮ್ಲಜನಕದ ಕೊರತೆ ಆಗದೆ ಇರೋ ರೀತಿ ನಮ್ಗೆ ಆಕ್ಸಿಜನ್ ಅನ್ನ ಬಿಟ್ಕೊಡ್ತಾ ಇರೋದೇ ಸಸ್ಯಗಳು, ಮರಗಳು ಅಲ್ವಾ. ಹಾಗಾಗಿ ಸಸ್ಯಗಳನ್ನ ಬೆಳೆಸ್ಬೇಕು ಅನ್ನುವಂತಹದ್ದು ಸಹ ನಾವು ಗಮನದಲ್ಲಿಟ್ಕೊಳ್ಬೇಕು. ಇಲ್ಲಿ ನಾವು ನೋಡೋದಿದ್ರೆ ಮುಖ್ಯವಾಗಿ ಹೇಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಯಾವ ಅಂಶಗಳು ಬಳಕೆ ಆಗ್ತಾ ಇದೆ ಮತ್ತೆ ಯಾವ ಅಂಶಗಳು ಹೊರಗಡೆ ಬಿಡುಗಡೆ ಆಗತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕು. ಸೊ ದ್ಯುತಿ ಸಂಶ್ಲೇಷಣೆಗೆ ಬೇಕಾಗುವಂತಹ ಮುಖ್ಯ ಅಂಶಗಳು ಅಂತ ಅಂದ್ರೆ ಒಂದು ಸೂರ್ಯನ ಬೆಳಕು, ಆಮೇಲೆ ಪತ್ರಗಳು ಹಸಿರಾಗಿರೋದು, ಅದರಲ್ಲೇ ಕ್ಲೋರೋಫಿಲ್ ಇರತ್ತೆ. ಆ ಕ್ಲೋರೋಫಿಲ್ ಇಂದಾಗೇನೆ ಅಂದ್ರೆ ಪತ್ರ ಹರಿತಿನಿಂದಾಗೇನೆ ಆ ಹಸಿರು ಬಣ್ಣ ಎಲೆಗಳಿಗೆ ಹಸಿರು ಬಣ್ಣ ಬಂದಿರೋದಾಗಿರತ್ತೆ. ಸೊ ನೀರು ಬೇಕಾಗತ್ತೆ, ಹಾಗೆ ಕೆಲವೊಂದಿಷ್ಟು ಲವಣಗಳ ಅವಶ್ಯಕತೆ ಇರತ್ತೆ. ಇದೆಲ್ಲದನ್ನ ಬಳಸ್ಕೊಂಡು ಸಸ್ಯ ಆಹಾರವನ್ನ ತಯಾರು ಮಾಡಿ, ಅದಕ್ಕೆ ಬೇಕಾದಂತಹ ಆಹಾರವನ್ನ ತಯಾರು ಮಾಡಿಕೊಂಡು ಕೆಲವೊಂದಿಷ್ಟು ನೀರು ಅಂದ್ರೆ ಹೆಚ್ಚಿನ ನೀರು ಅದು ಹೀರ್ಕೊಬಿಟ್ಟಿದ್ರೆ ಅದೇನಾಗತ್ತೆ, ಆಮೇಲೆ ಪತ್ರರಂಧ್ರಗಳ ಮೂಲಕ ಆವಿಯಾಗಿ, ಪತ್ರರಂಧ್ರ ಅಂದ್ರೆ ಏನು ಅನ್ನೋದನ್ನು ನಾವು ನೋಡೋಣ ಈಗ. ಸೊ ಆವಿಯಾಗಿ ಹೆಚ್ಚಿನ ನೀರೇನಿರತ್ತೆ ಅದು ಆವಿಯಾಗಿ ಹೋಗತ್ತೆ. ಕೆಲವೊಂದಿಷ್ಟು ನೀರು ಬಳಕೆ ಆದಂತಹ ನೀರಿನಲ್ಲಿ ಏನಾಗತ್ತೆ, ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗಿ ಬಿಡುಗಡೆ ಆಗ್ತಾ ಇರತ್ತೆ. ಸೊ ವಾತಾವರಣಕ್ಕೆ ಗಾಳಿಯನ್ನ ಆಮ್ಲಜನಕವನ್ನ ಬಿಟ್ಕೊಡ್ತಾ ಇರತ್ತೆ. ಮುಖ್ಯವಾಗಿ ಆಮ್ಲಜನಕನೇ ಅಂತಾನೆ ಹೇಳ್ಬೇಕು. ಬೇರೆ ಯಾವುದು ಅನಿಲವನ್ನ ಬಿಡುಗಡೆ ಮಾಡೋದಿಲ್ಲ, ಆಮ್ಲಜನಕವನ್ನ ವಾತಾವರಣಕ್ಕೆ ಬಿಟ್ಕೊಡತ್ತೆ. ಸೊ ಇದು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಬಗ್ಗೆ ಆಗಿತ್ತು. ಇನ್ನು ಈ ಒಂದು ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸ್ತಾ ಇರಬಹುದು, ಇದು ಒಂದು ಎಲೆಯ ಅಡ್ಡ ಸೀಳಿಕೆ ನೋಟ. ಅಂದ್ರೆ ಎಲೆಯನ್ನ ಅಡ್ಡ ಸೀಳಿದಾಗ ಅದರಲ್ಲಿ ಯಾವ್ಯಾವ ಜೀವಕೋಶಗಳಿದೆ, ಅದರ ಕೆಲಸ ಏನು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ನೀವು ಈ ರೀತಿಯ ಎಲೆಯನ್ನ ಗಮನಿಸಿದ್ರೆ ಅದರಲ್ಲಿ ಹೀಗೆ ಸೀಳಿದಂತಹ ಒಂದಿಷ್ಟು ಬ್ರಾಂಚ್ ತರ ನಾವು ನೋಡಬಹುದು ಅಲ್ವಾ. ಸೊ ಅದೆಲ್ಲದು ಝೈಲಮ್ ಮತ್ತೆ ಫ್ಲೋಯಮ್ ಅನ್ನುವಂತಹ ನಾಳಿಕೆಗಳು ಅಥವಾ ನಾಳಕೂರ್ಚಗಳು ಅಂತ ಕರೀತಾರೆ. ಇದು ಏನ್ ಮಾಡತ್ತೆ ಅಂತ ಅಂದ್ರೆ, ಝೈಲಮ್ ಏನ್ ಮಾಡತ್ತೆ ಅಂದ್ರೆ ನೀರು ಮತ್ತೆ ಲವಣಗಳ ಹೀರಿಕೆಯನ್ನ ಮಾಡಿಕೊಂಡು ಅದನ್ನ ಸಾಗಿಸುವಂತಹದ್ದು ಎಲೆಗೆ. ಹಾಗೆ ಫ್ಲೋಯಮ್ ಅಲ್ಲಿ ತಯಾರಾದಂತಹ ಆಹಾರವನ್ನ ಸಸ್ಯದ ಬೇರೆ ಬೇರೆ ಭಾಗಗಳಿಗೆ ಕಳಿಸುವಂತಹ ಕೆಲಸವನ್ನ ಮಾಡುತ್ತೆ.
ಮತ್ತೆ ಇಲ್ಲಿ ಇದು ಈ ಅಡ್ಡ ಸೀಳಿದಾಗ ನಮಗೆ ಸಸ್ಯ ಮೈಕ್ರೋಸ್ಕೋಪ್ನಿಂದ ಸೂಕ್ಷ್ಮದರ್ಶಕದಿಂದ ಒಂದು ಎಲೆಯ ಇದನ್ನ ಅಡ್ಡ ಸೀಳಿಕೆಯನ್ನ ನೋಡಿದಾಗ ಹೀಗೆ ಬೇರೆ ಬೇರೆ ಒಂದು ಭಾಗಗಳನ್ನ ನಾವು ನೋಡಬಹುದು. ಸೊ ಇದು ಕ್ಯುಟಿಕಲ್ ಅಂತ ಕರೀತಾರೆ. ಕ್ಯುಟಿಕಲ್ ಅಂತ ಅಂದ್ರೆ ಇದು ಒಂದು ಜಿಡ್ಡಿನ ಪದರದ ತರ ನಾವು ಅನ್ಕೊಳ್ಬಹುದು, ಅಥವಾ ಮೇಣದ ಪದರದ ತರ ಇರತ್ತೆ. ಇದೇನ್ ಮಾಡತ್ತೆ, ನೀರಿನ ಹೀರಿಕೆಯನ್ನ ಮಾಡ್ಕೊಳತ್ತೆ. ಇದ್ರ ಮೂಲಕ ನೀರಿನ ಹೀರಿಕೆ ಆಗತ್ತೆ. ರಂಧ್ರಗಳಿದೆ, ಎಲ್ಲದು ರಂಧ್ರಗಳ ತರ ಇದೆ ಅಲ್ವಾ, ಕಾಣಿಸ್ತಾ ಇದೆ ನಿಮ್ಗೆ. ಹಾಗೆ ಈ ಕ್ಲೋರೋಪ್ಲಾಸ್ಟ್ಗಳು, ಇದನ್ನ ಮಿಸೋಫಿಲ್ ಅಂತ ಕರೀತಾರೆ. ಈ ರೀತಿಯ ರಚನೆಯನ್ನ ಮಿಸೋಫಿಲ್ ಅಂತ ಕರೀತಾರೆ. ಅದರ ಒಳಗಡೆ ಕ್ಲೋರೋಪ್ಲಾಸ್ಟ್ಗಳಿರತ್ತೆ. ಮುಖ್ಯವಾಗಿ ಆಹಾರ ತಯಾರಿಕೆ ಆಗೋದು ಈ ಭಾಗದಲ್ಲೇನೆ, ಕ್ಲೋರೋಪ್ಲಾಸ್ಟ್ ಅಲ್ಲಿ. ಅದೇ ರೀತಿ ಇಲ್ಲಿ ಗಾಳಿ ತುಂಬಿದ ಅವಕಾಶಗಳೇನಿದೆಯಲ್ಲ, ಇಲ್ಲೆಲ್ಲ ಗಾಳಿಯ ಒಂದು ಏನು ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ನ ಅವಶ್ಯಕತೆ ಇರತ್ತೆ ಅಲ್ವಾ. ಸೊ ಕಾರ್ಬನ್ ಡೈಆಕ್ಸೈಡ್ ನ ಅಂದ್ರೆ ಹೀರಿಕೊಳ್ಳುವಂತಹ ಕೆಲಸ ಮತ್ತೆ ಆಮ್ಲಜನಕವನ್ನ ಹೊರಗಡೆ ಕಳಿಸುವಂತಹ ಕೆಲಸಕ್ಕೆ ಅಲ್ಲಿ ಅವಕಾಶ ಇರಬೇಕು, ಜಾಗ ಇರ್ಬೇಕಲ್ವಾ. ಸೊ ಅದೆಲ್ಲದು ಈ ಒಂದು ಭಾಗಗಳಲ್ಲಿ ಆಗ್ತಾ ಇರತ್ತೆ, ಗಾಳಿಯ ಒಂದು ವಿನಿಮಯ ಆಗ್ತಾ ಇರತ್ತೆ. ಸೊ ಇದು ಎಲೆಯ ಅಡ್ಡ ಸೀಳಿಕೆಯ ನೋಟದ ಬಗ್ಗೆ ಆಗಿತ್ತು. ಸೊ ಪತ್ರರಂಧ್ರ ಅಂತ ನಾನು ಹೇಳಿದೆ. ಪತ್ರರಂಧ್ರ ಈ ರೀತಿಯ ಒಂದು ರಚನೆಯನ್ನ ಹೊಂದಿರತ್ತೆ. ನೀವು ಇದನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ, ನಾವು ಮನೆಯಲ್ಲಿ ಬೀನ್ಸ್ ಒಳಗಡೆಗೆ ಕಾಳೇನ್ ನೋಡ್ತೀವಿ, ಬೀನ್ಸ್ ನ ಒಂದು ಸೀಡ್ ಏನಿರತ್ತೆ ಆ ರೀತಿಯ ಶೇಪ್, ಅಥವಾ ಕಿಡ್ನಿ ಶೇಪ್ ಅಲ್ಲಿ ಇದೆ ಅಲ್ವಾ ಇದು. ಸೊ ಇದರ ಒಳಗಡೆಗೆನೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಹೀರಿಕೆ ಆಗಿ ಇಲ್ಲಿ ಆಹಾರ ತಯಾರಿಕೆ ಆಗಿ ಇಲ್ಲಿಂದ ಆಮ್ಲಜನಕ ಮತ್ತೆ ನೀರಿನ ಬಿಡುಗಡೆ ಆಗತ್ತೆ. ಹಾಗೆ ಈ ರಂಧ್ರಗಳಲ್ವಾ. ಸೊ ಅದ್ರ ಮೇಲ್ಗಡೆಗೆ ಅಂದ್ರೆ ಹೆಚ್ಚಾಗಿರುವಂತಹ ನೀರೇನಿರತ್ತೆ ಇದರ ಮೂಲಕ ಆವಿಯಾಗಿ ಗಿಡದಿಂದ ಹೊರಗಡೆಗೆ ಹೋಗ್ಬಿಡತ್ತೆ. ನೀರಿನ ಆವೇಶನ ಕ್ರಿಯೆಗೂ ಕೂಡ ಇದು ಸಹಾಯವನ್ನ ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಈ ರೀತಿಯಾಗಿ ಇದರ ಮಧ್ಯದಲ್ಲಿ ರಂಧ್ರ ಕಾಣಿಸ್ತಾ ಇದೆ. ಅಂದ್ರೆ ಹೇಗೆ ಇದು ಈ ರೀತಿ ಆಗತ್ತೆ ಅಂದ್ರೆ, ಈ ಒಂದು ಪತ್ರರಂಧ್ರದ ಈ ಗೋಡೆಗಳೇನಿದೆಯಲ್ಲ, ಇದು ನೀರನ್ನ ಹೀರ್ಕೊಂಡಾಗ ಹಿಗ್ಗಿಕೊಂಡಾಗ ಅದೇನಾಗತ್ತೆ, ಮಧ್ಯದಲ್ಲಿ ಗ್ಯಾಪ್ ಕ್ರಿಯೇಟ್ ಆಗತ್ತೆ. ಹೌದಾ? ಅಂದ್ರೆ ಈ ರೀತಿಯ ಒಂದು ರಚನೆ ಏನಿರತ್ತೆ, ಇದು ಮುಚ್ಚಿದಂತಹ ಸ್ಥಿತಿಯಲ್ಲಿದ್ದಾಗ ನೀರನ್ನ ಹೀರ್ಕೊಂಡ್ರೆ ಹೀಗೆ ಇಲ್ಲಿ ಮಧ್ಯದಲ್ಲಿರುವಂತಹ ಗ್ಯಾಪ್ ಜಾಸ್ತಿ ಆಗತ್ತೆ ಅಲ್ವಾ, ಹೀಗೆ ಓಪನ್ ಆಗತ್ತೆ ಇವೆರಡು. ಆಗ ಏನಾಗತ್ತೆ, ಇದರ ಮಧ್ಯದಲ್ಲಿ ಆ ಕಾರ್ಬನ್ ಡೈಆಕ್ಸೈಡ್ ನ ಹೀರಿಕೆ ಉಂಟಾಗತ್ತೆ. ನಂತರ ಅಲ್ಲಿ ಉಂಟಾದಂತಹ ಆಮ್ಲಜನಕವನ್ನ, ವಿಭಜನೆಯಿಂದ ಆಮ್ಲಜನಕ ಉಂಟಾಗ್ತಾ ಇರತ್ತೆ ಅಲ್ವಾ. ಸೊ ಒಂದು ಆ ಆಮ್ಲಜನಕದ ಹೊರಹಾಕುವಿಕೆಯು ಕೂಡ ಇದೇ ಒಂದು ರಂಧ್ರಗಳ ಮೂಲಕ ನಡೆಯುತ್ತೆ ಅನ್ನೋದನ್ನ ನಾವು ಗಮನಿಸಬಹುದು. ಸೊ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ರಾಸಾಯನಿಕ ಸಮೀಕರಣವನ್ನ ನೋಡೋದಿದ್ರೆ, ನಾವಿವಾಗಲೇ ನೋಡಿದೀವಿ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಸೂರ್ಯನ ಬೆಳಕು ಉಪಯೋಗ ಆಗ್ತಾ ಇತ್ತು, ಲವಣಗಳು ಉಪಯೋಗ ಆಗ್ತಾ ಇತ್ತು, ಕಾರ್ಬನ್ ಡೈಆಕ್ಸೈಡ್ ನ ಉಪಯೋಗ ಆಗ್ತಾ ಇತ್ತು, ಮತ್ತೆ ನೀರು ಅಲ್ವಾ. ಸೊ ಈ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಇದು ಗ್ಲೂಕೋಸ್ ಆಗಿ ಪರಿವರ್ತನೆಯನ್ನ ಹೊಂದತ್ತೆ, ಮತ್ತೆ ನೀರು ವಿಭಜನೆಯನ್ನ ಹೊಂದಿ ಆಕ್ಸಿಜನ್ ಮತ್ತೆ ಇಲ್ಲಿ O2 ಹೈಡ್ರೋಜನ್ ಮಾತ್ರ, ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಆಗಿ ಪರಿವರ್ತನೆ ಆಗತ್ತೆ, ಅಥವಾ ವಿಭಜನೆಯಾಗಿ ನಮಗೆ ಈ ಎಲ್ಲ ಉತ್ಪನ್ನಗಳು ದೊರಕತ್ತೆ ಇಲ್ಲಿ ಅನ್ನೋದನ್ನ ನಾವು ಗಮನಿಸಬಹುದು. ಸೊ ಇದು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ರಾಸಾಯನಿಕ ಸಮೀಕರಣ ಆಗಿದೆ. ಇನ್ನು ಪರಪೋಷಕಗಳ ಪೋಷಣೆಯನ್ನ ನಾವು ನೋಡೋದಿದ್ರೆ, ಅಂದ್ರೆ ಸಾಮಾನ್ಯವಾಗಿ ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ, ಯಾವುದೇ ಒಂದು ಜೀವಿ ಆದ್ರೂ ಅದು ನೇರವಾಗಿ ಅಥವಾ
ಪರೋಕ್ಷವಾಗಿ ಸಸ್ಯಗಳನ್ನೇ ಅವಲಂಬಿಸಿದೆ ಅನ್ನೋದನ್ನ ಅಲ್ವಾ. ಹೇಗೆ? ಈಗ ನಾ ಒಂದು ಹುಲಿನೋ ಸಿಂಹನೋ ಅಥವಾ ನಾವು ಮನುಷ್ಯರು ಅಂತಾನೆ ತಗೊಂಡ್ರೆ, ನಾವು ಕೆಲವೊಂದಿಷ್ಟು ಜನ ಅಂದ್ರೆ ವೆಜಿಟೇರಿಯನ್ ಏನಿರ್ತಾರೆ ಅವರು ನೇರವಾಗಿ ಸಸ್ಯ ಮೂಲದಿಂದ ಸಿಕ್ಕಂತಹ ವಸ್ತುಗಳನ್ನೇ, ಕಾಳು ಬೇಳೆ ಸೊಪ್ಪು ತರಕಾರಿ ಈ ತರದನ್ನ ತಿಂದು ಬದುಕ್ತಾರೆ. ಇನ್ನು ನಾನ್ ವೆಜ್ ಅನ್ನ ತಿನ್ನುವವರಾದ್ರೆ, ಕೋಳಿ ತಿನ್ನೋರು ಆಗಿರಬಹುದು ಅಥವಾ ಕುರಿ ತಿನ್ನುವವರಾಗಬಹುದು. ಕುರಿ ಏನನ್ನ ತಿನ್ನತ್ತೆ? ಸಸ್ಯ. ಅಥವಾ ಹುಲಿ ಅಂತ ತಗೊಂಡ್ರೆ, ಹುಲಿ ತಿನ್ನೋದು ಜಿಂಕೆನೋ ಅಥವಾ ಮೊಲನೋ ಈ ರೀತಿ ಪ್ರಾಣಿಯನ್ನ ನೋಡಿದ್ರೆ ಅದು ತಿನ್ನೋದು ಮತ್ತೆ ಸಸ್ಯನೇ. ಹಾಗಾಗಿ ನೇರವಾಗಿ ಅಥವಾ ಪರೋಕ್ಷವಾಗಿ ಸಸ್ಯಗಳನ್ನೇ ಎಲ್ಲಾ ಒಂದು ಜೀವಿಗಳು ಅವಲಂಬಿಸಿದೆ ಅನ್ನೋದು. ಸಸ್ಯಗಳನ್ನ ಅವಲಂಬಿಸಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಪರಪೋಷಕಗಳ ಪೋಷಣೆಯನ್ನ ನಾವು ಗಮನಿಸಿದ್ರೆ ಇದರಲ್ಲೂ ಒಂದು ವಿಧವನ್ನ ನಾವು ನೋಡಬಹುದು, ಪರಾವಲಂಬಿ ಪರಪೋಷಕಗಳು ಅನ್ನೋದು. ಅಂದ್ರೆ ಏನಾಗತ್ತೆ ಇಲ್ಲಿ ಪರಾವಲಂಬಿ ಪರಪೋಷಕಗಳಲ್ಲಿ ಏನಾಗತ್ತೆ ಅಂದ್ರೆ, ಇವು ಬೇರೆ ಒಂದು ಜೀವಿಯನ್ನ ಅವಲಂಬಿಸಿರತ್ತೆ. ಅಂದ್ರೆ ಆ ಒಂದು ಜೀವಿಯ ಮೇಲ್ಮೈಗೆ ತಾಗಿಕೊಂಡು ಇವು ತಮ್ಮ ಪೋಷಣೆಯನ್ನ ಕಂಡುಕೊಳ್ಳತ್ತೆ. ಈಗ ಇಲ್ಲಿ ನೀವು ಇದನ್ನ ನೋಡಿರಬಹುದು, ಮಶ್ರೂಮ್, ಅಣಬೆ ಅಂತ ನಾವೇನ್ ಮಾಡ್ಕೊಳ್ಳಿ. ಮೇಡಮ್ ಪರೋಕ್ಷವಾಗಿ ಅಂದ್ರಿ ಏನು? ಪರೋಕ್ಷವಾಗಿ ಅಂದ್ರಿ? ಪರೋಕ್ಷವಾಗಿ ಅಂತ ಅಂದ್ರೆ ನೇರವಾಗಿ ಅಲ್ಲದೆ ಇದ್ರುನು ಸುತ್ತಾಕೊಂಡು ನಾವು ಒಟ್ಟಾರೆಯಾಗಿ ಅದನ್ನೇ ನಾವು ಅವಲಂಬಿಸಿರ್ತೀವಿ ಅಂತ. ಇಂಡೈರೆಕ್ಟ್ ಆಗಿ, ಡೈರೆಕ್ಟ್ ಆಗಿ ನಾವು ಸಸ್ಯಗಳನ್ನ ಅವಲಂಬಿಸಿರ್ತೀವಿ, ಇಲ್ಲ ಅಂತಂದ್ರೆ ಇಂಡೈರೆಕ್ಟ್ ಆಗಿ ಆದ್ರೂ ನಾವು ಸಸ್ಯವನ್ನೇ ಅವಲಂಬಿಸಿರ್ತೀವಿ ಅಂತ. ಸೊ ಈ ಅಣಬೆಗಳು ಅಥವಾ ಪರಾವಲಂಬಿ ಪರಪೋಷಕಗಳನ್ನ ನಾವು ನೋಡೋದಿದ್ರೆ ಇದರಲ್ಲಿ ಏನಾಗತ್ತೆ ಅಂತ ಅಂದ್ರೆ, ಇವು ಜೀವಿಗಳ ಹೊರಮೈ ಮೇಲೆ, ಅಂದ್ರೆ ಈಗ ನೀವು ಈ ಒಂದು ಅಣಬೆಯನ್ನ ನೋಡಿದ್ರೆ ಇದು ಎಲ್ಲಿ ಬೆಳೆದಿರತ್ತೆ? ಯಾವ್ದಾದ್ರು ಒಂದು ಮರದ ಕಾಂಡದ ಹತ್ರನೋ ಅಥವಾ ಅಂದ್ರೆ ತುಂಡಾಗಿರುವಂತಹ ಕಾಂಡದ ಮೇಲೆ ಅಥವಾ ಕೆಲವೊಂದಿಷ್ಟು ಕೊಳಚೆ ಪ್ರದೇಶದಲ್ಲಿ ಇದು ಬೆಳೆದಿರತ್ತೆ. ಆ ಕೊಳಚೆ ಪ್ರದೇಶದಲ್ಲಿರುವಂತಹ ಬೇರೆ ಜೀವಿಯನ್ನ ಅವಲಂಬಿಸಿ ಇದು ಬೆಳೆದಿರತ್ತೆ. ಅಂದ್ರೆ ಅದರಿಂದ ತನ್ನ ಪೋಷಣೆಯನ್ನ ಇದು ಕಂಡ್ಕೊಳತ್ತೆ. ಅದಕ್ಕೆ ಇನ್ನು ಉದಾಹರಣೆಯನ್ನ ನೋಡೋದಿದ್ರೆ, ಇಲ್ಲಿ ಕಸ್ಕ್ಯೂಟ ಅಂತ ಇದೆ. ಅಂದ್ರೆ ನೀವು ನೋಡಿರಬಹುದು, ಎಲ್ಲಾದ್ರೂ ಒಂದು ಗಿಡದ ಮೇಲೆ ಇನ್ನೊಂದು ಬಳ್ಳಿ ಹಬ್ಬಿರುವಂತಹ ಒಂದು ರಚನೆ. ಈ ರೀತಿಯಾಗಿ ಈ ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು. ಇಲ್ಲಿ ಒಂದು ಮರನೋ ಅಥವಾ ಒಂದು ಈ ಸಾಮಾನ್ಯವಾಗಿ ಮನೆ ಗೇಟ್ಗಳಿಗೆ ಒಂದಿಷ್ಟು ಬಳ್ಳಿಯನ್ನ ಹಬ್ಸಿ ಬಿಟ್ಟಿರ್ತಾರೆ, ಅದ್ರ ಮೇಲೆ ಇನ್ನೊಂದು ಬಳ್ಳಿ ಹಬ್ಕೊಂಡಿರತ್ತೆ. ಅಂದ್ರೆ ಅದು ಹಬ್ಸಿರೋ ಬಳ್ಳಿಯನ್ನ ಉಪಯೋಗಿಸ್ಕೊಂಡು ಅದರಲ್ಲಿರುವಂತಹ ಪೋಷಣೆಯನ್ನ ತಾನು ಹೀರ್ಕೊಂಡು ತನ್ನ ಬೆಳವಣಿಗೆಯನ್ನು ಜೀವಿಗಳನ್ನ ಪರಾವಲಂಬಿ ಪರಪೋಷಕಗಳು ಅಂತ ಕರೀತಾರೆ. ಇನ್ನು ನಿಮ್ಗೆ ಉದಾಹರಣೆಯನ್ನ ಹೇಳ್ಬೇಕು ಅಂತ ಅಂದ್ರೆ, ಈ ಜಿಗಣೆಯನ್ನ ನೋಡಿದೀರಾ? ಜಿಗಣೆ ಇರಬಹುದು ಅಥವಾ ತಲೆಯಲ್ಲಾಗುವಂತಹ